ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಮಾರ್ನಿಂಗ್ ವ್ಲಾಗು. ಸಂಡೇ ಮಕ್ಕಳಿಗೆ ಹಸ್ಬೆಂಡ್ಗೆ ರಜೆ ಇರೋದ್ರಿಂದ ತಿಂಡಿನ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ 9 ಗಂಟೆಗೆ ತಿಂಡಿ ಮಾಡೋದಕ್ಕೆ ಕಿಚನಿಗೆ ಬಂದೆ. ನನ್ನ ಮಗಳು ಮೊಸರನ್ನ ಮಾಡು ಅಂತ ಹೇಳಿದ್ಲು, ಹಾಗಾಗಿ ಮೊಸರನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹಾಗಲಕಾಯಿ ಇತ್ತು, ಅದು ಗ್ರೇವಿ ಮಾಡಿದ್ರೆ ತಿಂತಾರೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಹಾಗಲಕಾಯಿನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗಲಕಾಯಿ ಬಲ್ತಿದ್ರೆ ಒಳಗಡೆ ಬೀಜನೆಲ್ಲ ತೆಗಿಬೇಕು. ಬಲ್ತಿಲ್ಲ ಅಂತ ಹೇಳಿದ್ರೆ ಬೀಜ ಇದ್ರೂ ನಡೆಯುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಈ ವಿಧಾನದಲ್ಲಿ ಮಾಡೋದ್ರಿಂದ ಹಾಗಲಕಾಯಿ ಕಹಿ ಇರೋದಿಲ್ಲ. ಮೊದಲಿಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಿದ ನಂತರ ಟೊಮೆಟೊನ ಸೇರಿಸ್ಕೊಂಡು ಅದು ಕೂಡ ಸಾಫ್ಟ್ ಆದ ನಂತರ ಹಾಗಲಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗಲಕಾಯಲ್ಲಿ ಒಂದು ಸ್ವಲ್ಪನೂ ನೀರಿನಂಶ ಇಲ್ಲದೇ ಇರೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಹಾಗಲಕಾಯಿ ಅಷ್ಟೊಂದು ಕಹಿ ಇರೋದಿಲ್ಲ, ಆದರೆ ಕಾಡು ಹಾಗಲಕಾಯಿ ಅಂತ ಬರುತ್ತಲ್ಲ ಅದು ಸ್ವಲ್ಪ ಕಹಿ ಜಾಸ್ತಿ ಇರುತ್ತೆ. ಕೆಲವರು ಹಾಗಲಕಾಯಿನ ಮೊದಲು ನೀರಲ್ಲಿ ಬೇಯಿಸ್ಕೊಂಡು ಆ ನೀರನ್ನ ಚೆಲ್ಲಿ ನಂತರ ಅದರಲ್ಲಿ ಗ್ರೇವಿನೋ ಅಥವಾ ಪಲ್ಯನೋ ಮಾಡ್ಕೋತಾರೆ. ಆದರೆ ಆ ಥರ ಮಾಡೋದ್ರಿಂದ ಹಾಗಲಕಾಯಿಲಿ ಇರ್ತಕ್ಕಂಥ ಅಂಶ ಎಲ್ಲ ನೀರಲ್ಲೇ ಹೊರಟೋಗುತ್ತೆ. ಇನ್ನು ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ 2 ಸ್ಪೂನ್ನಷ್ಟು ಸಾಂಬಾರು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹಾಗಲಕಾಯಿ ಬೇಯೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸನೂ ಸಹ ಈಗಲೇ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹುಳಿ ಖಾರನ ಮುಂದೆ ಮಾಡೋದ್ರಿಂದ ಹಾಗಲಕಾಯಿಲಿರ್ತಕ್ಕಂಥ ಕಹಿನ ಕಡಿಮೆ ಮಾಡ್ಬೋದು. ನನ್ನ ಮಗಳಿಗಂತೂ ಈ ಹಾಗಲಕಾಯಿ ಗ್ರೇವಿ ಅಂತ ಹೇಳಿದರೆ ತುಂಬಾ ಇಷ್ಟ. ಅವಳ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆಗಾಗ ಕೇಳ್ತಿರ್ತಾಳೆ, ಅಮ್ಮ ಹಾಗಲಕಾಯಿ ಪಲ್ಯ ಮಾಡಮ್ಮ ಅಂತ ಹೇಳಿ. ಅಷ್ಟು ಇಷ್ಟಪಟ್ಟು ತಿಂತಾಳೆ. ಈಗ ಸ್ವಲ್ಪ ನೀರೆಲ್ಲ ಡ್ರೈ ಆಗಿದೆ, ಇನ್ನು ಸ್ವಲ್ಪ ಹಾಗಲಕಾಯಿ ಬೇಯೋದಿದೆ. ಹಾಗಾಗಿ ಮತ್ತೆ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಜೊತೆಗೆ 1 ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಂಡು ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಈಗ ಗ್ರೇವಿ ರೆಡಿಯಾಗಿದೆ. ರುಚಿ ನೋಡಿ ಬೇಕಾದರೆ ಉಪ್ಪು ಹುಳಿ ಖಾರ ಮತ್ತೆ ಬೇಕು ಅಂತ ಹೇಳಿದ್ರೆ ಸೇರಿಸ್ಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಕೋಬೋದು. ಆದರೆ ನನಗಿಲ್ಲಿ ಕರೆಕ್ಟಾಗಿದೆ, ಹಾಗಾಗಿ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಮೊಸರನ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅನ್ನನ ಕೂಗಿಸಿ ಇಟ್ಕೊಂಡಿದ್ದೆ. ಈಗ ಒಗ್ಗರಣೆಗೆ ಒಂದು ಸೌಟ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಇಂಗು, ಸಾಸಿವೆ, ಕರಿಬೇವಿನ ಸೊಪ್ಪು, 1-2 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಮತ್ತು 1-2 ಒಣಮೆಣಸಿನ್ಕಾಯಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಅನ್ನಕ್ಕೆ ಹಾಕಿ ಮೊದಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಇದು ನಮ್ಮ ಮನೆಯಲ್ಲೇ ಮಾಡಿರೋದು. ನಮ್ಮ ಮನೇಲಿ ಹಸು ಇರೋದ್ರಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪಕ್ಕೇನು ಕೊರತೆ ಇರೋದಿಲ್ಲ. ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ದಾಳಿಂಬೆ ಹಣ್ಣಿತ್ತು ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮಕ್ಕಳಿಗೆ ಹಾಕ್ಕೊಟ್ಟೆ. ಉಪ್ಪನ್ನು ನೋಡಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಮೊದಲೇ ನಾನು ಅನ್ನಕ್ಕೆ ಉಪ್ಪು ಹಾಕಿದ್ದೆ, ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ಮಗ ಹಾಗಲಕಾಯಿ ಗೊಜ್ಜನ್ನ ತಿನ್ನಲ್ಲ, ಹಾಗಾಗಿ ಅವನಿಗೆ ಹಾಗಲಕಾಯಿ ಹಾಕಿಲ್ಲ, ಮೊಸರನ್ನ ಮಾತ್ರ ಹಾಕ್ಕೊಟ್ಟೆ ತಿಂದ. ನನ್ನ ಮಗಳಿಗೆ ಹಾಗಲಕಾಯಿ ಜೊತೆಗೆ ಮೊಸರನ್ನ ಎರಡನ್ನೂ ಸಹ ಹಾಕ್ಕೊಟ್ಟೆ, ಅವಳು ತಿಂದಳು. ನಾವು ಸಹ ತಿಂಡಿ ತಿಂದ್ಕೊಂಡು ನಂತರ ಸ್ವಲ್ಪ ಹೊಲದ ಹತ್ರ ಕಾಳುಗಳನ್ನ ಹಾಕೋದಿತ್ತು. ನಾನು ನಮ್ಮ ಅತ್ತೆ ನಮ್ಮ ಯಜಮಾನ್ರು 3 ಜನನೂ ಹೊಲದ ಹತ್ರ ಹೋದೋ. ಏನೆಲ್ಲ ಕಾಳುಗಳನ್ನ ಹಾಕ್ತಾಯಿದ್ದೀವಿ ಅಂತ ಹೇಳಿದ್ರೆ ತೊಗರಿ ಕಾಳು, ಅವರೆಕಾಳು,
ತರ್ಗುಣಿ ಕಾಳು ಮತ್ತು ಎಳ್ಳು ಇಷ್ಟನ್ನು ಸಹ ಹಾಕ್ತಾಯಿದ್ದೀವಿ. ಮೊದಲೇ ಒಲೆನೆಲ್ಲ ಈ ಥರ ಉಳಿಸಿ ರೆಡಿ ಮಾಡಿ ಬಿಟ್ಕೊಂಡಿದ್ದು. ನಂತರ ನನ್ನ ಹಸ್ಬೆಂಡು ಗುದ್ಲಿ ತಗೊಂಡು ಈ ಥರ ಗೆರೆ ಎಳ್ಕೊಂಡು ಹೋಗ್ತಾಯಿದ್ರು. ನಮ್ಮ ಅತ್ತೆ ಇನ್ನೂ ಈ ಥರ ಕಾಳುಗಳನ್ನ ಉದುರಿಸ್ಕೊಂಡು ಹೋಗ್ತಾಯಿದ್ರು. ನಾನು ಆ ಕಾಳನ್ನ ಮುಚ್ಕೊಂಡು ಹೋಗ್ತಾಯಿದ್ದೆ. ಮುಚ್ಚೋದು ಅಂತ ಹೇಳಿದ್ರೆ ಕೈಯಲ್ಲೇನು ಮುಚ್ಚೋದಿಲ್ಲ, ಆ ಕಡೆ ಈ ಕಡೆ ದಿಬ್ಬದ ಥರ ಇರುತ್ತೆ, ಅದರಲ್ಲಿ ನಿಂತ್ಕೊಂಡು ಕಾಲಲ್ಲಿ ಈ ಥರ ಮಣ್ಣ ಎಳ್ಕೊಂಡು ಹೋಗೋದು ಅಷ್ಟೇ. ಇನ್ನೂ ಸ್ವಲ್ಪ ಬೇಗನೆ ಹಾಕಬೇಕಾಗಿತ್ತು, ಆದರೆ ಮಳೆ ಇಲ್ಲದೆ ಇರೋ ಕಾರಣ ಈ ಸಲ ಸ್ವಲ್ಪ ಲೇಟಾಗೆ ಹಾಕಿದ್ದೀವಿ. ಈ ಕಾಳುಗಳನ್ನೆಲ್ಲ ನಾವೇ ಬೆಳೆದು ತಿನ್ನೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಇದು ಒಂದು ಸ್ವಲ್ಪ ಜಾಗಕ್ಕೆ ಅಂದರೆ ಒಂದು ಪೀಸ್ ಅಂತ ಹೇಳಿ ಸ್ವಲ್ಪ ಕಾಳುಗಳನ್ನ ಹಾಕ್ಕೊಂಡಿದ್ದೀವಿ. ಮಿಕ್ಕಿದಕ್ಕೆಲ್ಲ ರಾಗಿನ ಬಿತ್ಕೋತೀವಿ. ಈಗ ರಾಗಿನ ಮಿಷಿನಲ್ಲಿ ಕುಯ್ಸೋದ್ರಿಂದ ರಾಗಿ ಹೊಲಕ್ಕೆ ಕಾಳುಗಳನ್ನೇನೂ ಹಾಕೋದಿಲ್ಲ, ಬರೀ ರಾಗಿ ಮಾತ್ರ ಇರುತ್ತೆ. ಯಾಕೆ ಮಿಷಿನಲ್ಲಿ ಕುಯ್ಸ್ತೀವಿ ಅಂತ ಹೇಳಿದರೆ, ಈಗ ಯಾರು ಆಳುಗಳು ಕುಯ್ಯೋದಕ್ಕೆ ಬರೋದಿಲ್ಲ, ಮುಯ್ಯಾಳು ಮಾಡಿಕೊಂಡೇ ಮಾತ್ರ ಬರುತ್ತಾರೆ. ಮೊದಲು ನಮ್ಮ ಅತ್ತೆ ಹೋಗ್ತಿದ್ರು, ಮುಯ್ಯಾಳು ಮಾಡ್ಕೋತಿದ್ರು. ಈಗ ಅವ್ರಿಗೂ ವಯಸ್ಸಾಯ್ತಲ್ವ, ಪಾಪ ಅವ್ರ ಕೈಲೂ ಆಗಲ್ಲ, ಹಾಗಾಗಿ ಮಿಷಿನಲ್ಲೇ ಕುಯ್ಸ್ಕೊಳ್ಳೋದು. ಮೊದಲಿಗೆಲ್ಲ ರಾಗಿ ಹೊಲಕ್ಕೇ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೋತಾಯಿದ್ರು, ಆದರೆ ಈಗ ಕಾಳುಗಳನ್ನೇ ಬೇರೆ ಸಪ್ರೇಟಾಗಿ ಹಾಕ್ಕೋತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ರಾಗಿ ಹೊಲನ ನೀಟಾಗಿ ಕುಯ್ಸ್ಬೋದು. ಕಾಳುಗಳನ್ನ ರಾಗಿ ಜೊತೆ ಮಿಕ್ಸ್ ಮಾಡೋದ್ರಿಂದ ಗಿಡಗಳೆಲ್ಲ ಹಬ್ಕೊಳ್ಳುತ್ತೆ, ಹಾಗಾಗಿ ಮಿಷಿನಲ್ಲಿ ಕುಯ್ಸೋದಕ್ಕಾಗಲ್ಲ. ಕುಯ್ಸ್ಬೋದು, ಆದರೆ ಕಾಳು ಗಿಡಗಳೆಲ್ಲ ವೇಸ್ಟ್ ಆಗುತ್ತೆ. ಇದು ಕಾಳುಗಳನ್ನೆಲ್ಲ ಹಾಕಿದ್ದಾದಮೇಲೆ ಮಧ್ಯ ಒಂದು ಕಡ್ಡಿನ ನಿಲ್ಲಿಸಿ ಅದಕ್ಕೆ ಚೀಲನ ಹಾಕ್ತಾಯಿದ್ದೀವಿ. ಯಾಕಂತ ಹೇಳಿದರೆ ಈಗ ಇಲ್ಲಿ ನವಿಲುಗಳೆಲ್ಲ ಜಾಸ್ತಿ ಆಗಿದೆ, ಈ ಕಾಳುಗಳನ್ನೆಲ್ಲ ಆಯ್ಕೊಂಡು ತಿನ್ಕೊಬಿಡ್ತವೆ, ಹಾಗಂತ ಹೇಳಿ ಈ ಥರ ಮಾಡಿದ್ದೀವಿ. ಆದರೆ ಏನು ಮಾಡುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಮೊದಲಿಗೆ ಅಂದರೆ ಹಿಂದಿನ ಕಾಲದಲ್ಲಿ ಈ ಬೆದರು ಗೊಂಬೆನ ಮಾಡಿ ನಿಲ್ಲಿಸ್ತಿದ್ರು. ಇನ್ನೇನು ಫಸಲು ಬರ್ತಿದೆ ಅಂದಾಗ ಬೆದರು ಗೊಂಬೆನ ಮಾಡಿ ನಿಲ್ಲಿಸ್ತಿದ್ರು, ಆಗ ಹಕ್ಕಿ ಪಕ್ಷಿಗಳೇನು ಬಂದು ತಿನ್ನಲ್ಲ ಅಂತ ಹೇಳಿ. ಈಗ ಹಾಕೋದಕ್ಕೆ ಮುಂಚೆನೇ ಈ ಥರ ಮಾಡಬೇಕು, ಇಲ್ಲ ಅಂದರೆ ಕಾಳುಗಳನ್ನೆಲ್ಲ ಆಯ್ಕೊಂಡು ತಿನ್ಕೊಳ್ತವೆ. ಹಾಕಿದ್ದೀವಿ, ಏನು ಮಾಡ್ತಾವೋ ಗೊತ್ತಿಲ್ಲ. ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾರೆ ಗಿಡ ಇತ್ತು. ನನಗಂತೂ ಕಾರೆ ಹಣ್ಣು, ಈಚಲಹಣ್ಣು ಈ ಥರದ್ದೆಲ್ಲ ಅಂದರೆ ತುಂಬಾ ಇಷ್ಟ. ಸುಮಾರು ಕಾರೆ ಗಿಡ ಇದ್ದಾವೆ ಇಲ್ಲಿ, ಮುಂದೆ ಬಂದಾಗ ನೋಡೋಣ, ಸಿಕ್ಕಿದ್ರೆ ಕಿತ್ಕೊಂಡು ತಿನ್ನೋದು. ಈಗಿನ್ನೂ ಪೀಚು ಇದಿನ್ನೂ ದಪ್ಪ ಆಗೋದಕ್ಕೆ ತುಂಬ ಟೈಮ್ ಬೇಕು. ನಮ್ಮ ಬಾಲ್ಯದಲ್ಲಿ ಈ ಥರ ಹಣ್ಣುಗಳನ್ನೆಲ್ಲ ಎಷ್ಟು ತಿಂದಿದ್ದೀವೋ ಗೊತ್ತೇ ಇಲ್ಲ, ಆದರೆ ಈಗಿನ ಮಕ್ಕಳಿಗೆ ಈ ಥರ ಅವಕಾಶನೇ ಇಲ್ಲ. ನೀವು ಈ ಥರ ಹಣ್ಣು ತಿಂದಿದ್ರೆ ಅಥವಾ ನಿಮಗೂ ಈ ಥರ ಹಣ್ಣು ಇಷ್ಟ ಆದರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.